ಎಲ್ಲ ನಮ್ಮ ಕರ್ನಾಟಕ ಜನತೆಗೆ ಅಲ್ಪಸಂಖ್ಯಾತರಿಗೆ ಮೀಸಲಾತಿ ತಂದಿದ್ದು ಮಹಾನ್ ಭಾವ ಅಂದ್ರೆ ನಮ್ಮ ದೇವೇಗೌಡರೊಬ್ರೇ. ಇವತ್ತು ಒಂದು ಹಬ್ಬದ ಸುದಿನ ಅಂತ ನಾವು ತಿಳ್ಕೊಂಡಿದ್ದೀವಿ. ಯಾಕೆ ಅಂದ್ರೆ 94 ಹಿರಿಯ ವಯಸ್ಸಿನಲ್ಲಿ ನಮ್ಮ ದೇವೇಗೌಡರಪ್ಪಾಜಿಯವರು ದೇಶದ ಬಗ್ಗೆ ಯಾರೂ ರಾಜ್ಯಸಭೆಯಲ್ಲಿ ಮಾತಾಡದಂತ ಸ್ಥಿತಿಯಲ್ಲಿಯೂ ಸಹ ಮಾತಾಡ್ತಾ ಇದ್ದಾರೆ. ಎಲ್ಲರೂ ಇಷ್ಟೊತ್ತು ಮಣ್ಣಿನ ಮಗ, ರಾಜಕೀಯ ಭೀಷ್ಮ. ಆದ್ರೆ ನಮ್ಮ ಕರ್ನಾಟಕ ಜನತೆಗೆ ಅಲ್ಪಸಂಖ್ಯಾತರಿಗೆ ಮೀಸಲಾತಿ ತಂದಿದ್ದು ಮಹಾನ್ ಭಾವ ಅಂದ್ರೆ ನಮ್ಮ ದೇವೇಗೌಡರೊಬ್ರೇ. ಇದನ್ನ ಅಲ್ಪಸಂಖ್ಯಾತರು ಎಲ್ಲಾರು ನೆನಪಲ್ಲಿ ಇಟ್ಕೊಬೇಕು. ಎಲ್ಲಾ ಜನಾಂಗಕ್ಕೂ ಅಧಿಕಾರ ಬೇಕು ಅಂತ ಹೇಳಿ ಅವರು ಮೀಸಲಾತಿಯನ್ನ 33% ಆಗ್ಲೇ ತಂದಿರೋದು. ಮೊಟ್ಟ ಮೊದಲ ಮುಖ್ಯಮಂತ್ರಿ ಮತ್ತೆ ಮೊಟ್ಟ ಮೊದಲ ಪ್ರಧಾನ ಮಂತ್ರಿಯಾಗಿ ಈಗ 94 ವರ್ಷದಲ್ಲಿ ಅವರು ದೇಶದ ಬಗ್ಗೆ ಕಾಳಜಿ ಇಟ್ಕೊಂಡು ಹೋರಾಟ ಮಾಡ್ತಿರೋದಕ್ಕೆ ಅವರಿಗೆ ಇನ್ನೂ 16 ವರ್ಷ ಆಯುಸ್ ಕೊಡ್ಬೇಕು ಅಂತ ಅವ್ರನ್ನ ಕೇಳ್ಕೊತಾ ಈ ಸಂದರ್ಭದಲ್ಲಿ ನಾನು ಅದನ್ನ ಹೇಳಕ್ ಬಯಸ್ತೀನಿ. ಜೈ ಕರ್ನಾಟಕ, ಜೈ ಹಿಂದ್. ಹೌದು, ಹೋರಾಟ ಮಾಡ್ತಾ ಇದ್ದಾರೆ. ನೆನ್ನೆ ಸಹ ಅಲ್ಲ, ಅವರು ಇಡೀ ಸಾಯೋವರೆಗೂ ಹೋರಾಟ ಮಾಡ್ತಾ ಇರ್ತಾರೆ. ಅಂತ ಮನುಷ್ಯ ಇನ್ನೂ ಹೆಚ್ಚಿಗೆ ಬದುಕಬೇಕು ಅನ್ನೋದೇ ನಮ್ಮ ಆಸೆ. ಚಿಕ್ಕಬಳ್ಳಾಪುರ ತಾಲೂಕಿನ ಜೆಡಿಎಸ್ ವತಿಯಿಂದ ಬಿ ಮುನೇಗೌಡರು ಮತ್ತು ನಮ್ಮ ಆನಂದಣ್ಣವರ ನೇತೃತ್ವದಲ್ಲಿ ಮಾಜಿ ಪ್ರಧಾನಮಂತ್ರಿಗಳಾದಂಥ ಎಚ್ ಡಿ ದೇವೇಗೌಡರು, ನೀರಾವರಿ ಅಧಿಕಾರರು, ಕರ್ನಾಟಕದ ಹೆಮ್ಮೆಯ ಪುತ್ರ ಎಚ್ ಡಿ ದೇವೇಗೌಡರವರ ಹುಟ್ಟುಹಬ್ಬದ ಪ್ರಯುಕ್ತ ದೊಡ್ಡಬಳ್ಳಾಪುರ ದೇವಸ್ಥಾನದಲ್ಲಿ ಇವತ್ತು ಅವ್ರಿಗೆ ಆಯಸ್ ಆರೋಗ್ಯ ಕೊಡಲಿ ಅಂತೇಳಿ ಇವತ್ತು ಪ್ರಯತ್ನ ಪಡಿ ಪೂಜೆಯನ್ನು ಮಾಡ್ತಾ ಇದ್ದೀವಿ. ಹಾಗೆ ಮುಂದಿನ ದಿನಗಳಲ್ಲಿ 2028ಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಏನು ತಮಿಳುನಾಡಲ್ಲಿ ನಟ ವಿಜಯ್ ಅವರು ಅದ್ಭುತ ಗೆಲುವಿನಿಂದ ಮುಖ್ಯಮಂತ್ರಿ ಆಗಿದ್ದಾರೆ, ಆ ತರ ಒಂದು ಗೆಲುವು ನಮ್ಮ ಕರ್ನಾಟಕದ ಜನತೆ ಕೊಡ್ಲಿ. ಮುಂದಿನ ದಿನಗಳಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಅದಕ್ಕಿಂತ ಹೆಚ್ಚು ಮತಗಳನ್ನು ಪಡೆದು ಕರ್ನಾಟಕದ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಅಪ್ಪಾಜಿ ಅವರ ಆಶೀರ್ವಾದ ನಿಖಿಲ್ ಅಣ್ಣವ್ರ ಮೇಲೆ ಇರಲಿ, ದೇವರ ಆಶೀರ್ವಾದ ಅಪ್ಪಾಜಿ ಅವ್ರ ಮೇಲೆ ಇರಲಿ ಅಂತ ದೊಡ್ಡಬಳ್ಳಾಪುರ ತಾಲೂಕಿನ ಪ್ರಾಮಾಣಿಕ ಜೆಡಿಎಸ್ ಕಾರ್ಯಕರ್ತರು ವತಿಯಿಂದ ಈ ದಿನ ಹಾರೈಸ್ತೀವಿ.